ಯಾರು ಅದನ್ನ ಟೆಸ್ಟ್ ಒಳಗಡೆ ನಾವು ಕ್ರಿಕೆಟ್ ಜನತಾ ಪಾರ್ಟಿ ಅಂದ್ರೆ ಗೌತಮ್ ಗಂಭೀರ್ ತೆಗೀರಂತ ಕುಂತ್ ಬಿಡೋಣ. ಸೀರಿಯಸ್ಲಿ ಗೌತಮ್ ಗಂಭೀರ್ ಇಲ್ಲ ಅದ್ ಕೂಡಲೇ ನಮ್ದೆಲ್ಲ ನೆಟ್ಟಿಗೆ ಆಗ್ತಾ ಇದೆ. ಖತರ್ನಾಕ್ ಪ್ಲೇಯರ್ಗಳು ಸಿಕ್ಕಿದ್ದಾರೆ. ಆಲ್ ರೈಟ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಂಗೆ ನೀವೆಲ್ಲರೂ ಚೆನ್ನಾಗಿದ್ದೀರಾ? ನೀವೇನಾದ್ರು ನಮ್ಮ ಚಾನಲ್ ಹೊಸ ಇದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ನಮಗೆ ಯಾಕೋ ಹಿಂಗಿತ್ತು ಟೀಮ್ ಇಂಡಿಯಾ ಅಂದ್ರೆ ಹೆಂಗ್ ಪರ್ಫಾರ್ಮೆನ್ಸ್, ರೋಹಿತ್ ಶರ್ಮಾ ಯಾರ, ಸೂರ್ಯಕುಮಾರ್ ಯಾರ, ಹಿಂಗೆ ಖತರ್ನಾಕ್ ಪರ್ಫಾರ್ಮೆನ್ಸ್ ಬರ್ತಿತ್ತು. ಆ ಥರ ಈ ಸೀರೀಸ್ ಒಳಗಡೆ ಪರ್ಫಾರ್ಮೆನ್ಸ್ ಬಂತು. ನಾನು ಅನ್ಕೊಂಡಿದ್ದೆ ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ಜೊತೆ ಹೆಂಗೆ ಸೀರೀಸ್ ಆಗಿದೆಯಲ್ಲ ಆ ಥರ ಆಗ್ತಿದೆ. ಅದಕ್ಕೆ ನಾನು ಮ್ಯಾಚ್ ನೋಡೋಕೆ ಹೋಗಲಿಲ್ಲ. ಆಮೇಲೆ ಸೌಕಾಸ್ ಫಸ್ಟ್ ಮ್ಯಾಚ್ ಆಯಿತು. ಫಸ್ಟ್ ಮ್ಯಾಚ್ ಆದ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಇಂಡಿಯಾದವ್ರು, ಏನೋ ಒಂದು ಸ್ವಲ್ಪ ಕಿತ್ತು ದಬಾಕ್ಬಹುದು. ಆಮೇಲೆ ಸೆಕೆಂಡ್ ಆಯಿತು. ಸೆಕೆಂಡ್ ಒಳಗಡೆ ಅದಕ್ಕೂ ಖತರ್ನಾಕ್ ಬ್ರೋ. ಈ ಥರ ಮ್ಯಾಚ್ ಆಗುತ್ತೆ ಅಂದ್ಕೊಂಡಿರಲಿಲ್ಲ ನಾನು. ಯಾಕೋ ಅಲ್ಲಿ ಇಂಡಿಯಾದವ್ರು ಫೇಲ್ ಆಗುತ್ತಾರೆ ಹಿಂಗೆ ಅಂದ್ಕೊಂಡಿದ್ದೆ. ಆಮೇಲೆ ಥರ್ಡ್ ಮ್ಯಾಚು ಫೈನಲ್ ಸೀರೀಸ್ ಬಂತು. ಫೈನಲ್ ಖತರ್ನಾಕ್ ಬ್ರೋ, ಒಬ್ಬರಿಗಿಂತ ಒಬ್ರು ಖತರ್ನಾಕ್ ಆಡಿದ್ದಾರೆ. ನಮ್ಮ ಈ ಮ್ಯಾಚ್ ಒಳಗಡೆ ಖತರ್ನಾಕ್ ಪ್ಲೇಯರ್ಗಳು ಸಿಕ್ಕಿದ್ದಾರೆ. ವೈಭವ್ ಸೂರ್ಯವಂಶಿ ನಾವು ಆ ಸೀರೀಸ್ ಒಳಗಡೆ ನೋಡಿದ್ವಿ, ಅಣ್ಣ ಯಾಕೋ ಫೇಲ್ ಆಗ್ತಿದ್ದ, ಅಣ್ಣಗೊಂದು ಸ್ವಲ್ಪ ಟೈಮ್ ಬೇಕಾಗಿತ್ತು, ಟೈಮ್ನಿಂದ ಮಾಡಿದ ಈ ಥರ ಕಮ್ ಬ್ಯಾಕ್. ವೈಭವ್ ಸೂರ್ಯವಂಶಿ ನೀವು ಈ ಸೀರೀಸ್ ಒಳಗಡೆ ರನ್ ನೋಡಬೇಕು. ಫಸ್ಟ್ ಮ್ಯಾಚ್ 50, ಸೆಕೆಂಡ್ ಮ್ಯಾಚ್ 20, ಥರ್ಡ್ ಮ್ಯಾಚ್ 81. 21 ಕೂಡಲೇ ನೀವು ಸಾದಾ ತಿಳ್ಕೊಬೇಡ್ರಿ. 20 ಅದು ಬರೀ 9 ಬಾಲ್ಗೆ ಬಂದಿದ್ದಾನೆ ನೀವು ತಿಳ್ಕೊಂಬಿಡಿ. ಉಳ್ಕಿದವ್ರು ನೋಡಬೇಕು 106 ಸ್ಟ್ರೈಕ್ ರೇಟು. ಶ್ರೇಯಸ್ ಅಯ್ಯರ್ ತನಕ ಮುಗ್ದೇ ಬಿಟ್ಟಿದೆ. ಅವನನ್ಕು ಓಡೇ ಇದೇನು ಅದು ಇದನ್ನು ಸೀರೀಸ್ ಇದೆ ಎಲ್ಲ ಅದನ್ನೇ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಅಣ್ಣ T20 ಅನ್ಕೊಂಡಿರಲ್ಲ, ಓಡೇ ಅನ್ಕೊಂಡು ಆಡ್ತಾ ಇದ್ದಾನೆ ನೋಡಿ. ಸೀರಿಯಸ್ಲಿ ಗೌತಮ್ ಗಂಭೀರ್ ಇಲ್ಲ ಅದ್ ಕೂಡಲೇ ನಮ್ದೆಲ್ಲ ನೆಟ್ಟಿಗೆ ಆಗ್ತಾ ಇದೆ. ಎಲ್ಲರೂ ಕಾಕ್ರೋಚ್ ಜನತಾ ಪಾರ್ಟಿ ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ರಿಸೈನ್ಗೆ ಕೂತಿದ್ರಲ್ಲ, ಈಗ ನಾವು ಕ್ರಿಕೆಟ್ ಜನತಾ ಪಾರ್ಟಿ ಅಂದ್ರೆ ಗೌತಮ್ ಗಂಭೀರ್ ತೆಗೀರಂತ ಕುಂತ್ ಬಿಡೋಣ. ಯಾಕಂದ್ರೆ ಅಣ್ಣ ಹೋಗ್ಕೊಳ್ಳೆ ಏನು ಹೊಸ ಎಕ್ಸ್ಪೆರಿಮೆಂಟ್ ಇಲ್ಲ ನೋಡಿ. ಅದೇ ಕ್ಯಾಪ್ಟನ್ನು, ಅದೇ ಪ್ಲೇಯರ್ಸು, ಅದೇ ಹೊಸ ಪ್ಲೇಯರ್ಸು, ಎಕ್ಸ್ಪೀರಿಯನ್ಸು ಎಲ್ಲ ಸೇಮ್ ಟು ಸೇಮು. ಅವರು ಇದು ಹಿಂಗೆ ವೈಟ್ ವಾಶ್ ಮಾಡಿದ್ದಾರೆ. ಅಂದರೆ ಅದ್ರ ಒಳಗಡೆ 2 ಸೀರೀಸ್ ಒಳಗಡೆ 1 ಮ್ಯಾಚ್ ಗೆಲ್ಲಿಲ್ಲ ಅಂದರೆ ನೀವು ತಿಳ್ಕೊಂಬಿಟ್ರಿ ಏನಾಗಿದೆ ಎಂತಾಗಿದೆ ಇದ್ರ ಮ್ಯಾಗಡೆ. ಅದಕ್ಕೆ ಗೌತಮ್ ಗಂಭೀರ್ ಏನಾದರೂ ಹಂಗೆ ಹಿಂಗೆ ಅನ್ಕೊಂಡು ಆದ್ರೂ ಅಣ್ಣ ಬಂದಂದರೆ ಒಂದೇ ಒಂದು ಅಣ್ಣನಿಗೆ ಅದೆಲ್ಲ ಬಿಟ್ಟು ನಿಂತಿದ್ದಾನೆ. ಇಲ್ಲಾದರೆ ಅಣ್ಣ ಗಪ್ಪು ರಿಸೈನ್, ನನಗೆ ಹಿಂಗೆಲ್ಲ ರಿಸೈನ್ ಕೊಟ್ಟು ಹೋಗ್ಬಿಡ್ಬೇಕು, ಅಣ್ಣ ಇವನ್ನ ಕಂಟಿನ್ಯೂ ಮಾಡಬೇಕಿಲ್ಲದೆ ಯಾವನಾದ್ರೂ ಬೇರೆದಂತಾರೆ. ಆದರೆ ಗೌತಮ್ ಗಂಭೀರ್ ತರಬೇಡಿ. ಗೌತಮ್ ಗಂಭೀರ್ ಬಂದರೆ ಖತಮ್ ಬ್ರೋ. ಯಾಕಂದರೆ ಗೌತಮ್ ಗಂಭೀರ್ KKRದಿಂದ ಹೊರಗೆ ಹೋಗಿದ್ದಾನೆ. ಶ್ರೇಯಸ್ ಅಯ್ಯರ್ ಈಗ ಉಪಯೋಗ ಇಲ್ಲ. ಶ್ರೇಯಸ್ ಅಯ್ಯರ್ ಅವನಿಗೆ ಇದನ್ನ ಗೌತಮ್ ಗಂಭೀರ್ ಉಸ್ಕೋಕ್ಕೆ ಏನು ಮಾಡಲ್ಲ, ಎಫರ್ಟ್ ಹಾಕೋಲ್ಲ. ಯಾಕಂದ್ರೆ ಅವನು ಎಲ್ಲಿದ್ದಾನೆ ಪಂಜಾಬ್ ಒಳಗಡೆ. ಪಂಜಾಬ್ ಎಲ್ಲಿದೆ? ತೆಳಗಡೆ ಇದೆ. ಎಲ್ಲ ಪ್ಲೇಯರ್ಗಳು ಪರ್ಫಾರ್ಮ್ ಮಾಡ್ತಾರೆ ಲೈಕ್ ಪೀಕ್ ಬ್ರೋ. ಆ ಥರ ಪರ್ಫಾರ್ಮ್ ಮಾಡೋ ವೈಭವ್ ಸೂರ್ಯವಂಶಿ, ಮಯಾಂಕ್ ಯಾದವ್ ಅವನಂಕು ಬಿಟ್ಟು ಬಿಡಿ. ಅಣ್ಣ ನಮಗೆ ಇಂಡಿಯಾಗೆ ಫಾಸ್ಟರ್ ಬೇಕಾಗಿದ್ರು ಬಾಲಿಂಗ್ ಒಳಗಡೆ. ಮತ್ತು ನೋಡಿ ಬಾಲಿಂಗ್ ಒಳಗಡೆ ನಮ್ಮ ಕಡೆ ಬುಮ್ರಾ ಇಲ್ಲ, ಹರ್ದೀಪ್ ಇಲ್ಲ, ಮೊಹಮ್ಮದ್ ಶಮಿ ಇಲ್ಲ, ಮೊಹಮ್ಮದ್ ಸಿರಾಜ್ ಇಲ್ಲ, ಯಾರೂ ಇಲ್ಲ. ಅಂದ್ರೆ ಈ ಥರ ನಾವು ಸೀರೀಸ್ ಗೆದ್ದಿದ್ದೇವೆ. ಅಂದರೆ ಜಿಂಬಾಬ್ವೆ ಇದ್ದರೆ ಇರ್ಬೋದು. ಜಿಂಬಾಬ್ವೆ ನೋಡಿ ಖತರ್ನಾಕ್ ಇದೆ ಬ್ರೋ. ಅದು ವರ್ಲ್ಡ್ ಕಪ್ ಆಡಿದೆ, ಐರ್ಲೆಂಡ್ ಜೊತೆ ನೀವು ಸೋತು ಬಂದಿದ್ದೀರಾ ಅಂದರೆ ಜಿಂಬಾಬ್ವೆ ಇದೆ. ಅದು ಅದ್ರ ಮುಂದೆ ಪರ್ಫಾರ್ಮೆನ್ಸ್ ಮಾಡಿದ ಅಂದರೆ ಖತರ್ನಾಕ್ ಬ್ರೋ. ಮಯಾಂಕ್ ಯಾದವ್ ಖತರ್ನಾಕ್. ಹಾಗೆ ನಮ್ಮ ಬಾಲಿಂಗ್ ಅಟ್ಯಾಕ್ ಖತರ್ನಾಕ್ ಆಗಿತ್ತು. ಪೀಕ್ ನಾವು ಎಲ್ಲರನ್ನೂ ಮಿಸ್ ಮಾಡ್ಕೊಂಡಿದ್ವಿ. ಅದಕ್ಕಿಲ್ಲ, ಆದರೆ ನಮ್ಮ ಬಾಲಿಂಗ್ನಲ್ಲಿ ಹೊಸ ಪ್ಲೇಯರ್ಸ್ಗಳು ಬಂದರು, ಅಣ್ಣಗಳು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಇವ್ರನ್ನ ಹಾಕಿ ದಬ್ಬಾಕಿ ಖತರ್ನಾಕ್ ಒಂದು ಟೀಮ್ ಮಾಡಿಬಿಡಿ. ಯಾರು ಅದನ್ನು ಟೆಸ್ಟ್ ಒಳಗಡೆ ಇರಲಿ, ODI ಒಳಗಡೆ, T20 ಒಳಗಡೆ ಇರಲಿ, ಖತರ್ನಾಕ್ ಇರಬೇಕು. ಆ ಥರ ನೋಡಿ. ಇಶಾನ್ ಕಿಶನ್ 154 ಸ್ಟ್ರೈಕ್ ರೇಟ್ ಈ ಸೀರೀಸ್ ಒಳಗಡೆ. ಶ್ರೇಯಸ್ ಅಯ್ಯರ್ 129 ಸ್ಟ್ರೈಕ್ ರೇಟು. ಆಮೇಲೆ ಫಸ್ಟ್ ನಂಬರ್ ಒಳಗಡೆ ಯಾರಿದ್ದಾರೆ ನೀವು ಎಕ್ಸ್ಪೆಕ್ಟು ಮಾಡಿಲ್ಲ, ಆ ಥರ ಪ್ಲೇಯರ್ ಇದ್ದಾನೆ ವೈಭವ್ ಸೂರ್ಯವಂಶಿ. 196 ಸ್ಟ್ರೈಕ್ ರೇಟಿಂದ ಅಣ್ಣ ಟಾಪ್ ಆಫ್ ದ ಟೇಬಲ್ ಇದ್ದಾನೆ. ಅಂದರೆ ನೀವು ತಿಳ್ಕೊಳ್ಳಿ ವೈಭವ್ ಸೂರ್ಯವಂಶಿ ಯಾವ ಥರ ಪರ್ಫಾರ್ಮ್ ಮಾಡಿದ್ದಾನೆ. ಈ ಥರ ಪರ್ಫಾರ್ಮೆನ್ಸ್ ಇನ್ನೂ ತನಕ ಬಂದೇ ಇಲ್ಲ ಇಂಟರ್ನ್ಯಾಷನಲ್ ಒಳಗಡೆ. ನಾವು IPL ಅಂದ್ಕೊಂಡಿದ್ವಿ, IPL ಥರನೇ ಪರ್ಫಾರ್ಮೆನ್ಸ್ ಬಂದಿದೆ. ಯಾವುದು ಪ್ಲೇಯರ್ ಹಂಗೆಲ್ಲ, ಒಬ್ಬ ಪ್ಲೇಯರ್ ಹಿಂಗೋ ಶ್ರೇಯಸ್ ಅಯ್ಯರು ಒಂದು ಸ್ವಲ್ಪ ಯಾಕೋ ನಾವು ಹಿಂದೆ ಹೋಗ್ಬೇಕು. ಇಲ್ಲಾದರೆ ಅಣ್ಣನಿಗೆ ODI ಒಳಗಡೆ ಅಷ್ಟೇ ಮಾಡಿ, T20 ಒಳಗಡೆ ಅಣ್ಣ ನಡೆಯಂಗಿಲ್ಲ. T20 ಒಳಗೆ ನೀವು ನೋಡಬೇಕು ಹೆಂಗೆ ಯಾವ ಪ್ಲೇಯರ್ಗಳು ಪರ್ಫಾರ್ಮೆನ್ಸ್ ಮಾಡ್ತಾರೆ. ಈ ಥರ ನಡೆಯಂಗಿಲ್ಲ. ಮಯಾಂಕ್ ಅದು 5 ವಿಕೆಟ್ಸ್ ತೊಗೋತಾನೆ, ಆಮೇಲೆ ಕಂಟಿನ್ಯೂ 4 ವಿಕೆಟ್ ಹಿಂಗೆಲ್ಲ ತೊಗೊಂತಾರೆ. ಆದರೆ ಮೇನ್ ಪಾಯಿಂಟ್ ಅಂದರೆ ಮಯಾಂಕ್ ಯಾದವ್, ವೈಭವ್ ಸೂರ್ಯವಂಶಿ ಖತರ್ನಾಕ್ ಬ್ರೋ.
ಗೌತಮ್ ಗಂಭೀರ್ ಫೈನಲ್ ಅವನೇ ಲೆಟರ್ ಬರೆದು ರಿಸೈನ್ ಕೊಡ್ಬೇಕು BCCIಗೆ, ಇಲ್ಲಾದ್ರೆ ಎಲ್ಲರೂ ಆಕೆಯಿಂದ ತೆಗೆದು ಹಾಕ್ಬೇಕು, ಹಂಗಿಲ್ಲ ಹಿಂಗಿಲ್ಲ ಅನ್ಕೊಂಡು ಸ್ಟ್ರೈಕ್ ಮಾಡ್ತಾರೆ. ಯಾಕಂದ್ರೆ ಗೌತಮ್ ಗಂಭೀರ್ ಇಲ್ಲ ಆದ ಕೂಡಲೇ ಈ ತರ ಪರ್ಫಾರ್ಮೆನ್ಸ್ ಬಂದಿದೆ. ನಿಮ್ದು 2 ಸೀರೀಸ್ ಒಳಗಡೆ 1 ಮ್ಯಾಚ್ ಗೆಲ್ಲಿಲ್ಲ, ಆದರೆ ಅವನು ಹೊರಗೆ ಹೋಗಿ ಕೂಡಲೇ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಗೆದ್ರು. ಸೀರೀಸ್ ಖತರ್ನಾಕ್ ಬ್ರೋ, ವೈಟ್ ವಾಶ್ ಮಾಡಿದ್ರು. ಖತರ್ನಾಕ್ ಗೌತಮ್ ಗಂಭೀರ್ ಇದನ್ನ ನೋಡಿ ಎಲ್ಲ ಖತರ್ನಾಕ್. ಲೆಟರ್ ಇವತ್ತು ರಾತ್ರಿ ಬರಬೇಕು. ಐ ಹೋಪ್ ಯು ಆರ್ ಎಂಜಾಯ್ ದಿಸ್ ವಿಡಿಯೋ. ಸಿಗೋಣ ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ. ಅನ್ಕಸ್ಕೆ ಬಾಯ್.